ಸರ್ಕಾರದ ವಿರುದ್ಧ ಕೆಂಡ ಕಾರಿದ ಬಿಜೆಪಿ ನಾಯಕರು. ಡಿಸಿಎಂ ಡಿಕೆಶಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಡಿಕೆಶಿ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ಬಿಜೆಪಿಗರ ಆಕ್ರೋಶ. ಸಂವಿಧಾನ ವಿರೋಧಿ ಡಿಕೆಶಿ ಎಂದು ಧಿಕ್ಕಾರ ಕೂಗಿ ಆಕ್ರೋಶ. ಟಿಪ್ಪು ಸುಲ್ತಾನನ ನೀತಿಗಳನ್ನು ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಮೀಸಲಾತಿ ನೀಡಿದ್ದಾರೆಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ವಿಧಾನಸೌಧದಲ್ಲಿ 18 ಜನ ಶಾಸಕರನ್ನ ಅಮಾನತು ಖಂಡಿಸಿ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರ, ಡಿಸಿಎಂ ಡಿಕೆಶಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ಶಾಸಕರಾದ ಶರಣು ಸಲಗರ್, ಶೈಲೇಂದ್ರ ಬೇಲ್ದಾಳೆ, ಸಿದ್ದು ಪಾಟೀಲ್, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನೇನು ಕೆಲವೇ ದಿವಸದೊಳಗೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಹೊರಟವರು ಬೇಜವಾಬ್ದಾರಿತನದ ಹೇಳಿಕೆ. ಸಂವಿಧಾನವನ್ನ ಮುಸ್ಲಿಮರ ರಕ್ಷಣೆಗಾಗಿ ನಾವು ಬದಲಾವಣೆ ಮಾಡ್ತೀವಿ ಅಂದಿದ್ರಲ್ಲ, ತಾವು ಈ ಮಾತನ್ನ ವಾಪಸ್ ತಗೋಬೇಕು. 7 ಕೋಟಿ ಕನ್ನಡಿಗರಿಗೆ ತಾವು ಕ್ಷಮೆಯನ್ನ ಕೇಳಬೇಕು. ಇದರ ಜೊತೆಗೆ ತುಂಬಾ ನೋವಿನಿಂದ ಹೇಳ್ತೇನೆ, ಏನು ಆಲಮಟ್ಟಿ ಜಲಾಶಯ Susah,